ಜಿ ಬಿಲ್ ವಿರುದ್ಧ ಸಿಡಿದಿದ್ದಂತಹ ಸರ್ಕಾರ ಉಭಯ ಸದನದಲ್ಲಿ ನಿರ್ಣಯ ಅಂಗೀಕಾರವನ್ನ ಮಾಡಿತು. ಆದರೆ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೂಡ ತಮ್ಮ ಪ್ರತಿಯನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಘಟನೆ ನಿನ್ನೆ ಸಾಕ್ಷಿಯಾಗಿರುವಂತದ್ದು. ಸದನದಲ್ಲಿ ಜಿ ಬಿಲ್ ವಿರುದ್ಧ ಸಿಡಿದಿದ್ದ ಸರ್ಕಾರ ಉಭಯ ಸದನದಲ್ಲಿ ನಿರ್ಣಯ ಅಂಗೀಕಾರ. ಪ್ರತಿ ಹರಿದು ವಿಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ ನಿನ್ನೆಯ ಕಲಾಪ. ದೌರ್ಜನ್ಯ ಮಾಡಿ ನಿರ್ಣಯ ಅಂಗೀಕಾರವನ್ನ ಮಾಡಲಾಗಿರುವಂತದ್ದು. ಸಭಾತ್ಯಾಗ ಮಾಡಿ ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಕೇಂದ್ರ ಮತ್ತು ರಾಷ್ಟ್ರಪತಿಗೆ ನಿರ್ಣಯ ಕಳಿಸಿರುವಂತಹ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಾಪಸ್ ಪಡಿಬೇಕು. ಹಾಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಅಂದ್ರೆ ಮನ್ರೇಗಾ ಖಾತರಿ ಕಾಯ್ದೆ ಏನಿದೆ ಅದನ್ನ ಮರುಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದಂತಹ ನಿರ್ಣಯವನ್ನ ವಿಪಕ್ಷ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿರೋಧದ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಮನ್ರೇಗಾ ಪರವಾಗಿ ವಿಬಿಜಿ ರಾಮ್ಜಿ ಈ ಒಂದು ಯೋಜನೆಯನ್ನ ಜಾರಿ ತರಲಾಗ್ತಾ ಇದೆ. ಹೀಗಾಗಿ ಇದರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ನಿನ್ನೆ ಅವರ ನಿರ್ಣಯವನ್ನ ಮಂಡಿಸಿದ್ರು. ಈ ನಿರ್ಣಯವನ್ನ ಇಂದು ಸ್ಪೀಕರ್ ಮತಕ್ಕೆ ಕೂಡ ಹಾಕಿದ್ರು. ಆದರೆ ಧ್ವನಿ ಮತದ ಮೂಲಕ ಖಂಡನ ನಿರ್ಣಯ ಅಂಗೀಕಾರವಾಗಿದೆ ಅಂತ ಸ್ಪೀಕರ್ ಪ್ರಕಟಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶೋಕ್ ಅವರು ಆ ಒಂದು ಪ್ರತಿಯನ್ನ ಕೂಡ ಹರಿದು ಎಸೆದಿರುವಂತಹ ಘಟನೆ ನಿನ್ನೆ ನಡೆದಿರುವಂತದ್ದು ವಿಧಾನಸಭೆಯ ಕಲಾಪದಲ್ಲಿ. ನೀವು ಕೂಡ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ನಾವಿಲ್ಲಿ ನೋಡಿ, ದೌರ್ಜನ್ಯ ಮಾಡಿ ನಿರ್ಣಯವನ್ನ ಅಂಗೀಕಾರವನ್ನ ಮಾಡ್ತಾ ಇದ್ದೀರಾ, ಹೀಗಾಗಿ ನಾವು ಸಭಾತ್ಯಾಗ ಮಾಡ್ತೀವಿ ಅಂತ ಸಭಾತ್ಯಾಗ ಮಾಡಿ ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅಂಗೀಕರಿಸಬೇಕೆಂದು ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ನಿರ್ಣಯ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದನ ಪರವಾಗಿದೆ. ನಿರ್ಣಯವು ಅಂಗೀಕೃತವಾಗಿದೆ. ಈಗ ಗಮನ ಸೆಳೆಯುವ ಸೂಚನೆ. ದಿನಾಂಕ 4/2/2026 50 ಗಮನ ಸೆಳೆಯುವ ಸೂಚನೆ ಪೈಕಿ 37 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಒಂದು, ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ವಿಬಿಜಿ ರಾಮ್ಜಿ ಬಿಲ್ ವಿರುದ್ಧ ನಿರ್ಣಯ ಮಂಡನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಕೆಂಡ ಕಾರಿದ್ದಾರೆ. ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯ ಮಂಡನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಕೆಂಡಾಮಂಡಲ. ಸಿಎಂ ನಿರ್ಣಯ ಕೇಂದ್ರವನ್ನ ಟೀಕಿಸುವಂತಿದೆ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಸಿಎಂ ನಿರ್ಣಯವನ್ನ ಕಸದ ಬುಟ್ಟಿಗೆ ಹಾಕಿರ್ತಕ್ಕಂತ ನಿರ್ಣಯ ನಾವು ತೆಗೆದುಕೊಳ್ತೇವೆ ಅಂತ, ಆ ನಿರ್ಣಯಕ್ಕೆ ನಯಾ ಪೈಸದ ಬೆಲೆ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಇಲ್ಲಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಸರ್ಕಾರದ ವಿರುದ್ಧ, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಈ ನಿರ್ಣಯವನ್ನ ಖಂಡಿಸಿ ನಾವು ಸಭಾತ್ಯಾಗ ಮಾಡಿದ್ದೇವೆ ಅಂತ ಅಶೋಕ್ ಅವರು ಈ ಒಂದು ಘಟನೆಯ ಕುರಿತಂತೆ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ವಿಬಿಜಿ ರಾಮ್ಜಿ ವಿರುದ್ಧ ಈ ಒಂದು ಬಿಲ್ ಮಂಡನೆ, ಉಭಯ ಸದನದಲ್ಲಿ ನಿನ್ನೆ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಪ್ರತಿ ಹರಿದು ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಅದನ್ನ ಎಸೆದ್ರು. ಹಾಗೆ ಕಸದ ಬುಟ್ಟಿಗೆ ಹಾಕುವಂತಹ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ದಾರೆ ಅಂತ ಸಾಕಷ್ಟು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ಬಿಲ್ ಬಗ್ಗೆ ಸದನದಲ್ಲಿ ಏನ್ ಮಾತನಾಡಿದ್ರು, ಸದನದ ನಂತರ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ
ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ನಿರ್ಣಯ ಇದು ಇಲ್ಲಿಗಲ್. ಈಗಾಗಲೇ ನಮ್ಮ ಉಪನಾಯಕರು ಅದೇ ರೀತಿ ನಮ್ಮ JDSನ ನಾಯಕರಾದಂಥ ಸುರೇಶ್ ಬಾಬು ಅವರು ನಮ್ಮೆಲ್ಲ ಜ್ಞಾನೇಂದ್ರ ಎಲ್ಲರೂ ಕೂಡ ರೂಲ್ಸ್ ಬುಕ್ಕಲ್ಲಿ ಕ್ಲಿಯರ್ ಆಗಿದೆ 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರ್ದು ಅಂತ ಇದೆ. ಇವರು 5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ, ನಿನ್ನೆಯಿಂದ ಶುರುವಾಗಿದೆ. ಅಂದರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು, ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ಕಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ, ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್ ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗಬೇಕು. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಈ ಬಿಲ್ಲನ್ನ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರ ಟೀಕೆ ಮಾಡ್ತಾ ಇದೆ. ವಿಬಿಜಿ ರಾಮ್ಜಿ ಬಿಲ್ಲನ್ನ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. 40% ಹಣವನ್ನ ಕೊಡಬೇಕು ಅಂತ ಸರ್ಕಾರ ಒತ್ತಾಯವನ್ನ ಕೂಡ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ಆಕ್ಷೇಪ ಹಾಗೆ ವಾಗ್ದಾಳಿಯನ್ನ ಕೂಡ ನಡೆಸಿರುವಂಥದ್ದು. ಎಸ್, ಈಗಾಗಲೇ ವಿಬಿಜಿ ರಾಮ್ಜಿ ಬಿಲ್ಲನ್ನ ವಿಬಿಜಿ ಗ್ರಾಮ್ಜಿ ಎನ್ನುವಂತಹ ತಿದ್ದುಪಡಿ ಹಾಗೆ ಈ ಒಂದು ಅಂಗೀಕಾರವನ್ನ ಕೂಡ ನಿರ್ಣಯ ತೆಗೆದುಕೊಳ್ಳಲಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಮನ್ರೇಗಾ ಏನಿದೆ ಯೋಜನೆ, ಆ ಮನ್ರೇಗಾ ಯೋಜನೆಯನ್ನ ಮರುಜಾರಿ ಮಾಡಲೇಬೇಕು ಅಂತ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದಂತಹ ನಿರ್ಣಯವನ್ನ ವಿಪಕ್ಷ ಶಾಸಕರು ವಿರೋಧ ಮಾಡ್ತಾ ಇದ್ದಾರೆ. ಎಸ್, ಇದೇ ವಿಚಾರವಾಗಿ ಈಗಾಗಲೇ ಅರವಿಂದ್ ಬೆಲ್ಲದ್ ಅವರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಹಾಗಾದ್ರೆ ನೋಡ್ಕೊಂಡು ಬರೋಣ. ದೊಡ್ಡ ಟೀಕೆ ವಿಬಿಜಿ ರಾಮ್ಜಿ ಬಗ್ಗೆ ಅಂತಂದ್ರೆ ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂತ ಕೇಂದ್ರ ಸ್ಪಾನ್ಸರ್ಡ್ ಮಾಡಿದಂತ ಕಾನೂನುಗಳನ್ನು ನೋಡಿದಾಗ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ರು. ವಾಜಪೇಯಿ ಅವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಅನ್ನ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊಂತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಇದ್ದಂತ ಅಂತ ಮಾಡಿ, ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ. ದೊಡ್ಡ ಟೀಕೆ ವಿಬಿಜಿ ರಾಮ್ಜಿ ಬಗ್ಗೆ ಅಂತಂದ್ರೆ ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂತ ಕೇಂದ್ರ ಸ್ಪಾನ್ಸರ್ಡ್ ಮಾಡಿದಂತ ಕಾನೂನುಗಳನ್ನು ನೋಡಿದಾಗ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ರು. ವಾಜಪೇಯಿ ಅವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಅನ್ನ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊಂತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಇದಂತ ಅಂತ ಮಾಡಿ, ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ. ದೊಡ್ಡ ಟೀಕೆ
ಯಾವುದನ್ನು ಕೊಡಬೇಕು ಅನ್ನೋ ನಾವು ಈ ಎಸ್ ನೋಡಿ, ವಿಬಿಜಿ ರಾಮ್ಜಿ ಬಿಲ್ ಏನಿದೆ, ವಿಬಿಜಿ ರಾಮ್ಜಿ ಬಿಲ್ ವಿರುದ್ಧ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಇದನ್ನ ಪ್ರತಿಪಕ್ಷ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳ್ಬರ್ತಾ ಇದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈ ರಾಮ್ಜಿ ಬಿಲ್ ಏನಿದೆ, ಈ ಬಿಲ್ಲಿಂದ ಯಾರಿಗೂ ಕೂಡ ಒಳ್ಳೆಯದಾಗಲ್ಲ. ಇದರಿಂದ ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ಹಾಕಲಾಗಿದೆ. ಹೀಗಾಗಿ ವಿಬಿಜಿ ರಾಮ್ಜಿ ಬೇಡ, ವಿಬಿಜಿ ಗ್ರಾಮ್ಜಿ ಎನ್ನುವಂತಹ ಹೆಸರನ್ನ ಮೊನ್ನೆ ಅಷ್ಟೇ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಧಿವೇಶನ ಆರಂಭವಾಗುವ ಮುನ್ನ ರಾಷ್ಟ್ರಪತಿಗಳ ಆ ಒಂದು ಭಾಷಣದಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕೂಡ ಈ ಒಂದು ವಿಬಿಜಿ ರಾಮ್ಜಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ, ಆದರೆ ವಿಬಿಜಿ ಗ್ರಾಮ್ಜಿ ಅಂತ ನೀವು ಮಾಡಿರೋದು ಸರಿಯಲ್ಲ, ಇದನ್ನ ನಾನು ಭಾಷಣ ಓದಲ್ಲ ಎನ್ನುವಂತಹ ಅಲ್ಲಿಂದ ವಿಚಾರ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ವಿಪಕ್ಷ ನಾಯಕರು ಈಗಾಗಲೇ ಸಾಕಷ್ಟು ಆರೋಪವನ್ನ ಕೂಡ ಮಾಡ್ತಾ ಇರುವಂಥದ್ದು, ಹಾಗೆ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂಥದ್ದು. ಎಸ್, ವಿಬಿಜಿ ರಾಮ್ಜಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸದನದಲ್ಲಿ ಏನೇನೆಲ್ಲ ಆಯಿತು, ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಸ್ ಅಭಿಷೇಕ್, ನೋಡಿ, ವಿಬಿಜಿ ರಾಮ್ಜಿ ಬಿಲ್ ವಿರುದ್ಧ ಈಗಾಗಲೇ ಸರ್ಕಾರ ಒಂದು ನಿರ್ಣಯ ಅಂಗೀಕಾರವನ್ನ ಕೂಡ ಮಾಡಲಾಗಿರುವಂಥದ್ದು. ಆದರೆ ಇಲ್ಲಿ ಅಶೋಕ್ ಅವರು ಕೂಡ ಹೇಳ್ತಾ ಇದ್ದಾರೆ ಇದು ಡಸ್ಟ್ಬಿನ್ ಸಮಾನ ಅಂತ, ಅದನ್ನ ಪ್ರತಿಯನ್ನ ಹರಿದು ಬಿಸಾಕಿರುವಂಥದ್ದು. ಎಸ್, ನಿನ್ನೆ ಸದನದಲ್ಲಿ ಏನೆಲ್ಲ ಆಯಿತು, ಯಾರ್ಯಾರು ಯಾವ್ಯಾವ ಹೇಳಿಕೆಗಳನ್ನ ನೀಡಿದ್ದಾರೆ, ಯಾವ ರೀತಿ ಆಕ್ರೋಶವನ್ನ ಹೊರಗಾಕಿದ್ದಾರೆ, ಮುಂದಿನ ನಡೆ ಏನು, ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಅಭಿಷೇಕ್. ಖಂಡಿತ ಸುಮಾರು 9 ದಿನಗಳ ಕಾಲ ನಡೆದಿರ್ತಕ್ಕಂಥ ಏನು ಕಲಾಪ ಅಧಿವೇಶನ ಕೊನೆಯೂ ಕೂಡ ಅಂತ್ಯಗೊಂಡಿದೆ. ಸುಮಾರು 48 ಗಂಟೆ 56 ನಿಮಿಷಗಳ ಕಾಲ ಕಲಾಪ ನಡೆದಿದೆ. ಈ ಒಂದು ಕಲಾಪದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಅಜೆಂಡಾ ಏನಿತ್ತು, ಈ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಗೆ ತಿದ್ದುಪಡಿಯನ್ನು ತಂದಿರತಕ್ಕಂಥ ರಾಮ್ಜಿ ಕಾಯ್ದೆಯನ್ನು ಕೈ ಬಿಡಬೇಕು, ಜೊತೆಗೆ ಮನ್ರೇಗಾ ಜಾರಿಗೆಯನ್ನು ಮತ್ತೆ ಜಾರಿಗೆಗೆ ತರಬೇಕೆಂದ ಒಂದು ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ಆ ಒಂದು ವಿಶೇಷ ಅಧಿವೇಶನದ ಕೊನೆಯ 2-3 ದಿನ ಪ್ರಮುಖವಾಗಿ ಅಬಕಾರಿ ಸಚಿವರ ವಿರುದ್ಧ ಕೇಳಿಬರ್ತಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪ ಏನಿದೆ ಅದರ ವಿರುದ್ಧ ಹೋರಾಟ ಮಾಡೋದೇ ವಿಪಕ್ಷಗಳ ಒಂದು ತಂತ್ರಗಾರಿಕೆ ಆಗಿತ್ತು. ಆ ಒಂದು ತಂತ್ರಗಾರಿಕೆಯನ್ನ ಗರಿತಿರ್ತಕ್ಕಂಥ ಸರ್ಕಾರಗಳು ಆ ಒಂದು ಟಾಪಿಕ್ನ ಡೈವರ್ಟ್ ಮಾಡೋದಕ್ಕೆ ಮನ್ರೇಗಾ ಯೋಜನೆ ಈ ರೀತಿ ಹೋರಾಟ ಮಾಡ್ತಿದ್ದಾರೆ ಅಂತ ಮನ್ರೇಗಾ ಯೋಜನೆನ ಮತ್ತೆ ಪ್ರಸ್ತಾಪ ಕೈಗೆತ್ತಿಕೊಂಡ್ರು. ನಿನ್ನೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಈ ಒಂದು ಮನ್ರೇಗಾನ ಮರುಸ್ಥಾಪನೆ ಮಾಡಬೇಕೆಂದು ಒಂದು ವಿಶ್ವಾಸ ನಿರ್ಣಯವನ್ನ ನಿನ್ನೆ ಸದನದಲ್ಲಿ ಮಂಡನೆ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ವಿಪಕ್ಷಗಳು ಕೂಡ ಈ ಒಂದು ನಿರ್ಣಯದ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಅಶೋಕ್ ಅವರು ಸದನದಲ್ಲೇ ಬಾವಿಗಿಳಿದು ಪ್ರತಿಯನ್ನ ಹರಿದಾಕಿದ್ದಾರೆ. ಇದಕ್ಕೆ ಆಕ್ರೋಶ ಕೊಂಡಂತೆ ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ನಡೆಗೆ ತೀವ್ರ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಸದನದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಅತ್ಯಂತ ಗೌರವಯುಕ್ತದಿಂದ ನಡೆದುಕೊಳ್ಬೇಕಾಗುತ್ತೆ. ಅದ್ರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಶ್ವಾಸದ ನಿರ್ಣಯವನ್ನ ಮಂಡನೆ ಮಾಡಬೇಕಾದ್ರೆ ವಿಪಕ್ಷ ನಾಯಕರಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ಸದಸ್ಯರಾಗಿರ್ಬೋದು ಸದನಕ್ಕೆ ಗೌರವ ಕೊಡಬೇಕಾಗಿರೋದು ಮೊದಲ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಅಬಕಾರಿ ಸಚಿವರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ ಏನಿದೆ, ಜೊತೆಗೆ ಮನ್ರೇಗಾ ಯೋಜನೆ ವಿಚಾರವಾಗಿ ಮಾಡಿರ್ತಕ್ಕಂಥ ನಡೆ ಏನಿದೆ, ಇದೆಲ್ಲವುದನ್ನ ವಿರೋಧ ಮಾಡಿ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಏನೋ ನಿರ್ಣಯ ಇದೆ ಅದಕ್ಕೆ ಒಂದು ಬೆಂಬಲನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಸ್ಪೀಕರ್ ಯುಟಿ ಖಾದರ್ ಆಗಿರ್ಬೋದು ನಿನ್ನೆ ಏನು ಕಲಾಪದ ಅಂತ್ಯ ದಿನ ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಹಜವಾಗಿ ಮಾತನಾಡೋದಕ್ಕೆ ಒಂದಷ್ಟು ಟೈಮ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಎಲ್ಲ ಒಂದು ಬಹುತೇಕ ನಾಯಕರುಗಳು ಕೂಡ ಈ ಒಂದು ಯೋಜನೆಗೆ ಏನು ಮರುಸ್ಥಾಪನೆಗೆ ವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದಾರೆ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅಶೋಕ್ ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಒಂದು ಅಭಿಪ್ರಾಯನ ಮಂಡನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರ ತಿದ್ದುಪಡಿ ಇರ್ತಿರ್ತಕ್ಕಂಥ ಏನು ಈ ಒಂದು ಕಾಯ್ದೆಗೆ ಮನ್ರೇಗಾ ಮತ್ತೆ ತರುವಂತ ಒಂದು ನಿರ್ಣಯ ಮಂಡಿಸಿರುವುದು ಇದು ಖಂಡನೀಯ. ಹಾಗಾಗಿ ಕೇಂದ್ರ ಸರ್ಕಾರ ಅತ್ಯಂತ ಪಾರದರ್ಶಕ ಆಗಿರ್ತಕ್ಕಂಥ ಅದರಲ್ಲೂ ಕೂಡ ಎಐ ಆಧಾರಿತ ಒಂದು ತಂತ್ರಜ್ಞಾನ ಈ ಒಂದು ಯೋಜನೆಯಲ್ಲಿ ತಂದಿರೋದ್ರಿಂದ ದೇಶದ ಎಲ್ಲ ಒಂದು ನಗರದಲ್ಲೂ ಕೂಡ ಈ ಒಂದು ಯೋಜನೆ ಮುಟ್ಟುತ್ತೆ ಮತ್ತು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಈ ಒಂದು ಯೋಜನೆ ಫಾಸ್ಟ್ ಆಗಿ ರೀಚ್ ಆಗುತ್ತೆ ಅಂತ ಬಿಜೆಪಿ ನಾಯಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ
ಏನು ಮನ್ರೇಗಾ ಯೋಜನೆಯಲ್ಲಿ ಸಾಕಷ್ಟೊಂದು ಫಲಾನುಭವಿಗಳಿದ್ದಾರೆ, ಸಾಕಷ್ಟೊಂದು ಬಡವರು, ಮಹಿಳೆಯರು ಮತ್ತು ದುರ್ಬಲದ ವರ್ಗದವರು ಇದ್ದಾರೆ. ಹೀಗಾಗಿ ಮನ್ರೇಗಾ ಸಾಕಷ್ಟೊಂದು ವರ್ಷದಿಂದ ಏನು ಫಲಾನುಭವಿಗಳಿಗೆ ತಲುಪ್ತಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಬೇಕು ಅಂತಾನೆ ಮಹಾತ್ಮ ಗಾಂಧಿಯವರ ಒಂದು ಹೆಸರನ್ನ ಕೈಬಿಟ್ಟಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಿ ಕಾಯ್ದೆನ ನಾವು ಒಪ್ಪಲ್ಲ ಎಂದು CM ಸಿದ್ದರಾಮಯ್ಯ ಒಂದು ನಿರ್ಣಯನ ಉಭಯ ಸದನದಲ್ಲಿ ಕೂಡ ಮಂಡಿಸಿದ್ದಾರೆ. ಹೀಗಾಗಿ ಪರಿಷತ್ತಲ್ಲಿ ಕೂಡ ಏನು ನಿನ್ನೆ ಈ ಒಂದು ನಿರ್ಣಯ ಮಂಡನೆ ಮಾಡಿದ್ದಾರೆ. ಮುಂದೆ ರಾಷ್ಟ್ರಪತಿ ಮತ್ತು ಏನು ಕೇಂದ್ರ ಸರ್ಕಾರಕ್ಕೆ ಇದರ ವಿವೇಚನೆಗೆ ಬಿಡಲಾಗಿದೆ. ಈಗಾಗಲೇ ಮಾಹಿತಿಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಗೆ ತಿದ್ದುಪಡಿ ತರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ನ ನಾಯಕರು ಈ ಒಂದು ವಿಚಾರವಾಗಿ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿರೋದ್ರಿಂದ ಮುಂದೆ ಇದು ಯಾವ ರೀತಿ ಒಂದು ಸ್ವರೂಪ ಪಡ್ಕೊಳ್ತೀವಿ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಈಗಾಗಲೇ ವಿಪಕ್ಷ ನಾಯಕರು ಕೂಡ ಪ್ರತಿಯನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೌರ್ಜನ್ಯ ಮಾಡಿ ನಿರ್ಣಯವನ್ನ ಅಂಗೀಕಾರ ಮಾಡ್ತಾ ಇದ್ದೀರಾ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳು, ಬದಲಾವಣೆಗಳನ್ನ ತರಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ.